ದುರಂತದ ಮತ್ತೊಂದು ರಣಭೀಕರ ದೃಶ್ಯ. ಈ ಬೆಂಕಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಡಗಿ ಕೂತಿದ್ದಾರೆ ಇಬ್ಬರು. ಕಟ್ಟಡದ ಮೂಲೆಯಲ್ಲಿ ಅಡಗಿ ಕೂತಿದಂತಹ ಇಬ್ಬರು ವಿದ್ಯಾರ್ಥಿಗಳು. ಬೆಂಕಿ ಹೆಚ್ಚಾಗ್ತಾ ಇದ್ದಂತೆ ವಿದ್ಯಾರ್ಥಿಗಳಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ. ಪ್ರಾಣವನ್ನ ಉಳಿಸಿಕೊಳ್ಬೇಕು ಅಂತ ಹೇಳಿ ಮೇಲಿಂದಲೇ ಹಾರಿದ್ದಾರೆ ಇಬ್ಬರು. ಈ ದೃಶ್ಯವನ್ನ ನೋಡಿದ್ರೆ ಎಂಥವರಿಗೂ ಕೂಡ ಎದೆ ನಡುಗುತ್ತೆ. ಆ ರೀತಿಯಾಗಿ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳುವುದಕ್ಕೆ ಅಂತ ಹೇಳಿ ತಮ್ಮ ಜೀವವನ್ನು ಕೂಡ ಪಣಕ್ಕಿಟ್ಟು ಹರಸಾಹಸವನ್ನ ಕೂಡ ಪಟ್ಟಿದ್ದಾರೆ. ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಾಗಿ ಹಬ್ತಾ ಹೋಗ್ತಾ ಇತ್ತು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ವಿದ್ಯಾರ್ಥಿಗಳು ಒಂದು ಕಡೆ ಅವಿತು ಕುಳಿತಿದ್ದಾರೆ. ಬೆಂಕಿಯ ಕೆನ್ನಾಲಿಗೆ ಎಲ್ಲಾ ಕಡೆ ಹಬ್ತಾ ಇದೆ. ಈ ಹಬ್ತಾ ಇದ್ದಂತಹ ಹಿನ್ನೆಲೆಯ ತಮ್ಮ ಪ್ರಾಣ ಉಳಿಸ್ಕೊಳ್ಬೇಕಂತಲ್ಲ, ಸೊ ಹಾಗಾಗಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಮೇಲಿಂದ ಜಿಗಿತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮೇಲಿಂದ ಜಿಗಿದ್ರೆ ಪ್ರಾಣ ಉಳಿಯುತ್ತಾ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಹರಸಾಹಸವನ್ನ ಕೂಡ ಪಟ್ಟಿದ್ದಾರೆ. ಪಾಪ ರಣಭೀಕರವಾದಂತಹ ದೃಶ್ಯಗಳು ಇವೆಲ್ಲವೂ ಕೂಡ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಯಾವಾಗ ವಿಮಾನ ಪತನ ಆಯಿತೋ ಬೆಂಕಿಯ ಕೆನ್ನಾಲಿಗೆ ಇಡೀ ಬಿಲ್ಡಿಂಗಿಗೆ ಹೊತ್ಕೊಳ್ಳೋದಕ್ಕೆ ಶುರುವಾಯಿತು. ಆ ಕ್ಷಣಾರ್ಧದಲ್ಲೇ ಎಲ್ಲರೂ ಕೂಡ ಚೆಲ್ಲಾಪಿಲ್ಲಿ ಆಗೋದ್ರು. ಸಾಕಷ್ಟು ಜನರು ಕೂಡ ಸಾವನ್ನಪ್ಪಿದ್ದಾರೆ. ಈ ಸಂದರ್ಭದಲ್ಲಿ 17ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ವಿಮಾನ ಪತನದಲ್ಲಿ ಸಾವನ್ನಪ್ಪಿದ್ದಾರೆ. ನೋಡಿ, ಭಯಾನಕವಾಗಿದೆ ಆ ಒಂದು ದೃಶ್ಯ. ಹೀಗಾದರೂ ಮಾಡಿ ನಮ್ಮ ಜೀವ ಉಳಿಸ್ಕೊಳ್ಬೇಕು ಅನ್ನುವಂತಹ ಇಬ್ಬರು ವಿದ್ಯಾರ್ಥಿಗಳು ಬೆಂಕಿ ಆವರಿಸ್ಕೊಳ್ತಾ ಇದ್ದಂತೆ ಜಿಗಿದಿದ್ದಾರೆ ಕೆಳಗಡೆ, ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ. ನಿಜಕ್ಕೂ ಇದು ಹರಸಾಹಸವನ್ನು ಕೂಡ ಪಟ್ಟಿದ್ದಾರೆ. ಅವರು ಬದುಕಿ ಉಳಿಬೇಕು ಅಂತ ಹೇಳಿ ಅಲ್ಲಿಂದ ಜಿಗಿದ ನಂತರ ಏನಾಯಿತು ಇನ್ನೂ ಕೂಡ ಗೊತ್ತಿಲ್ಲ. ಕಾಲ್ ಕೈಗೆ ಪೆಟ್ಟಾಯ್ತಾ ಅಥವಾ ಜೀವನೇ ಹೋಯ್ತಾ ಗೊತ್ತಿಲ್ಲ. ಬಟ್ ಆದರೆ ಬಹಳ ಎತ್ತರದಿಂದ ಜಿಗಿದಿರೋದು ಅಂತೂ ಕಾಣಿಸ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಹಳ ಎತ್ತರದಿಂದ ಜಿಗಿದಿದ್ದಾರೆ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ. ನೋಡಿ, ಜಿಗಿಯುವಂತಹ ದೃಶ್ಯವನ್ನ ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ. ವಿಮಾನ ಪತನ ಆಗ್ತಾ ಇದ್ದಂತೆ 1,000ಕ್ಕೂ ಅತಿ ಹೆಚ್ಚು ಲೀಟರ್ ಪೆಟ್ರೋಲ್ ಇರುತ್ತೆ. ಅದನ್ನು ಒಮ್ಮೆಲೆ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅದು ಹೊತ್ತಿ ಉರಿಯುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ದಿಲೀಪ್, ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ರಿಸ್ಕ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ನಿಜಕ್ಕೂ ಎದೆ ನಡುಗಿಸುತ್ತೆ. ಅಷ್ಟು ಭಯಾನಕವಾಗಿದೆ. ಅಟ್ಲೀಸ್ಟ್ ಈಗ ಆ ಜಿಗಿದ್ರಲ್ಲ, ಆ ಒಂದು ಫ್ಲೋರಿಂದ ಜಿಗಿದ್ರಲ್ಲ, ಆ ವಿದ್ಯಾರ್ಥಿಗಳು ಬದುಕಿದಾರಾ ಇಲ್ವಾ, ಏನ್ ಕತೆ ಅಂತ? ರಮ್ಯಾ, ಈ ಒಂದು ಘಟನೆಯಲ್ಲಿ ಒಟ್ಟು ವಿಮಾನದಲ್ಲಿದ್ದ 241 ಮಂದಿ, ಅಂದರೆ ಒಬ್ಬ ವ್ಯಕ್ತಿ ಪವಾಡ ಸದೃಶ್ಯವಾಗಿ ಬದುಕಿದ್ದಲ್ದಲೆ 241 ಮಂದಿ ಸಾವನ್ನಪ್ಪಿದ್ರು. ಇದಲ್ಲದೆ ಒಟ್ಟು 15ಕ್ಕೂ ಹೆಚ್ಚು ಮಂದಿ ಹಾಸ್ಟೆಲ್ನಲ್ಲಿದ್ದವರು ಮೃತಪಟ್ಟಿದ್ದಾರೆ. ಅದರಲ್ಲಿ ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಯಾರ್ಯಾರು ಒಂದು ಕಟ್ಟಡದ ಮೇಲಿಂದ ಜಿಗಿದ್ರು, ಆ ಪೈಕಿ 6 ಜನ ಮೃತಪಟ್ಟಿದ್ದಾರೆ. ಮತ್ತು ಇನ್ನೂ 10ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡು ಇನ್ನೂ ICUಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ. ಮತ್ತು ಈ ದೃಶ್ಯಗಳಲ್ಲಿ ನೋಡಿದಾಗ ಒಂದಂತೂ ಸ್ಪಷ್ಟವಾಗುತ್ತೆ, ಏನು ವಿಮಾನ ಬಂದು ಅಪ್ಪಳಿಸುತ್ತಲ್ಲ ಕಟ್ಟಡಕ್ಕೆ ಅಪ್ಪಳಿಸಿದಾಗ ವಿಮಾನದಲ್ಲಿ ಆ ಸಂದರ್ಭದಲ್ಲಿ ಒಟ್ಟು 70,000 ಲೀಟರ್ ಇಂಧನ ಇತ್ತು. ಆ 70,000 ಲೀಟರ್ ಇಂಧನ ಒಂದೇ ಸತಿ ಸ್ಫೋಟಗೊಂಡಂಥ ಸಂದರ್ಭದಲ್ಲಿ ಇಡೀ ಕಟ್ಟಡಕ್ಕೆ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸುತ್ತೆ. ಮೊದಲಿಗೆ 7ನೇ ಮಹಡಿ, ಆ ನಂತರ 6ನೇ ಮಹಡಿ, ನಂತರ 5ನೇ ಮಹಡಿ ವ್ಯಾಪಿಸ್ತಾ ಬರುತ್ತೆ. ಆ ಸಂದರ್ಭಗಳಲ್ಲಿ 5ನೇ ಮಹಡಿ ಮತ್ತು 4ನೇ ಮಹಡಿನಲ್ಲಿ ಇದ್ದಂಥ ಜನಗಳು, ಅದರಲ್ಲಿ ನೀವು ಗಮನಿಸ್ಬೋದು ಕೆಲವು ಹೆಣ್ಮಕ್ಳು ಇದ್ದಾರೆ. ಮತ್ತು ಅದು ಹುಡುಗರು ಮತ್ತು ಹುಡುಗಿರು ಇಬ್ಬರು ವ್ಯಾಸಂಗ ಮಾಡೋಂಥ ಒಂದು ಮೆಡಿಕಲ್ ಕಾಲೇಜ್ ಆಗಿತ್ತು. ಅಲ್ಲಿ ಒಂದು ಕಟ್ಟಡದ ಬಾಲ್ಕನಿಯಿಂದ ಫಸ್ಟು ಹೆಣ್ಮಕ್ಳನ್ನ ಕೆಳಗಡೆ ಇಳಿಸಿ ಆನಂತರ ಹುಡುಗರು ಇಳಿಯೋಂಥ ಪ್ರಯತ್ನ ಮಾಡ್ತಾರೆ. ಮತ್ತು ಕೆಲವು ಕಡೆ ಎಲ್ಲೆಲ್ಲಿ ಒಂದು ಕಾರ್ನರ್ ಜಾಗಗಳಿರುತ್ತೋ ಅಲ್ಲೇ ಅಡಗು ಕೂತ್ಕೊಂಡು ಬೆಂಕಿಯಿಂದ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ತೀರಾ ಬೆಂಕಿಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಆಗಲ್ಲ. ಬೆಂಕಿಯಲ್ಲಿ ನಮ್ಮ ದೇಹ ಸುಟ್ಟೋಗುತ್ತೆ ಅಂತ ಯಾವಾಗ ಅರಿವಾಗುತ್ತೋ ಆಗ ವಿದ್ಯಾರ್ಥಿಗಳು ಮೇಲಿಂದ ಕೆಳಗೆ ಜಿಗಿತಾರೆ. ಆ ರೀತಿ ಜಿಗಿದಂಥ ಪೈಕಿ 5ರಿಂದ 6 ಜನ ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಮಿಕ್ಕಕ್ಕೆ 2 ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಜೊತೆಗೆ 10
10ಕ್ಕಿಂತ ಹೆಚ್ಚು ಜನ ಗಾಯಗಳು ಆಗಿದ್ದಾವೆ. ಮತ್ತು ಕೆಲವ್ರಿಗಂತೂ ಶಾಶ್ವತ ಅಂಗವೈಕಲ್ಯ ಕೂಡ ಉಂಟಾಗಿದೆ. ಯಾಕೆಂದರೆ ಅಷ್ಟು ಮೇಲಿಂದ ಕೆಳಗಡೆ ಬಿದ್ದಾಗ ಅಲ್ಲಿ ಕೆಳಗಡೆ ಇದ್ದಂಥ ಸಿಮೆಂಟ್ ಮತ್ತು ಕಲ್ಲು ಹಾಸಿನ ಮೇಲೆ ಅವ್ರು ಬಿದ್ದಿದ್ದಾರೆ. ಹೀಗಾಗಿ ಬಹುತೇಕ ಜನರ ಪ್ರಾಣ ಪಕ್ಷಿ ಅಲ್ಲೇ ಆರೋಗಿದೆ. ಇದು ನಿಜವಾಗ್ಲೂ ಆ ದೃಶ್ಯ ನೋಡೋದಕ್ಕೆ ಅತ್ಯಂತ ಭೀಕರವಾಗಿದೆ. ಮತ್ತು ಈ ರೀತಿಯಾದಂಥ ಸನ್ನಿವೇಶಗಳಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ಮುನ್ನೆಚ್ಚರಿಕೆ ತಗೊಬೇಕು, ಈ ರೀತಿಯಾದಂಥ ಒಂದು ಅನಿರೀಕ್ಷಿತ ಸನ್ನಿವೇಶ ಎದುರಾದಾಗ ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಒಂದು ಅಭ್ಯಾಸ, ಒಂದು ಪಾಠ ಮತ್ತು ಒಂದು ತರಬೇತಿ ಬೇಕಾಗುತ್ತೆ. ಯಾಕೆಂದರೆ ಇತ್ತೀಚೆಗೆ ನಾವು ಗಮನಿಸಿದ್ವಿ, ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಸಂಘರ್ಷ ಸನ್ನಿವೇಶ ಇದ್ದಾಗ ಒಂದು ಅಣಕು ಪ್ರದೇಶಗಳನ್ನು ಏರ್ಪಡಿಸಿದ್ರು. ಕಟ್ಟಡಗಳ ಮೇಲೆ ಬೆಂಕಿ ಬಿದ್ದಾಗ ಯಾವ ರೀತಿ ತಪ್ಪಿಸ್ಕೊಳೋದು ಮತ್ತು ಯಾವ ರೀತಿ ಅಗ್ಗದ ಸಮೇತ ಎಳೆದು ಬರೋದು ಅಂತ. ಇದನ್ನು ಈ ಒಂದು ಅಭ್ಯಾಸ ಇಂಥ ವಿದ್ಯಾರ್ಥಿಗಳಿಗೂ ಬೇಕಾಗುತ್ತೆ. ಯಾಕೆಂದರೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಅನಿರೀಕ್ಷಿತ ಸನ್ನಿವೇಶಗಳು ಎದುರಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಇವರೆಲ್ಲ ಮೆಡಿಕಲ್ ವಿದ್ಯಾರ್ಥಿಗಳು. ಮೇಲಾಗಿ ಇವ್ರು ಏನು ಬಿದ್ದು ಗಾಯಗೊಂಡ್ರು, ಇವ್ರನ್ನೆಲ್ಲ ತಾವೇ ವ್ಯಾಸಂಗ ಮಾಡ್ತಿದ್ದ ಒಂದು ಆರ್ಟ್ಸ್ ಒಂದು ಕಾಲೇಜ್ಗೆ ಮತ್ತೆ ತಗೊಂಡೋಗಿ ಸೇರಿಸಿದಂತೆ, ಅದು ಮೆಡಿಕಲ್ ಕಾಲೇಜ್ ಆಗಿತ್ತು, ಅಲ್ಲಿಗೆ ತಗೊಂಡೋಗಿ ಸೇರಿಸಲಾಯಿತು ಮೊದಲಿಗೆ. ಅಂದರೆ ಅಲ್ಲೇ ವ್ಯಾಸಂಗ ಮಾಡ್ತಿದ್ದ ವಿದ್ಯಾರ್ಥಿಗಳು ಅದೇ ಮೆಡಿಕಲ್ ಕಾಲೇಜ್ನ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಬೇರೆ ಆಸ್ಪತ್ರೆಗೆ ವರ್ಗಾವಣೆ ಆಗುವಂಥ ಸನ್ನಿವೇಶ ಬಂತು. ಇದು ನಿಜವಾಗ್ಲೂ ಅತ್ಯಂತ ಭೀಕರವಾದ ಸನ್ನಿವೇಶ ಅಂತ ಹೇಳ್ಬೋದು. ರಮ್ಯಾ. ರೈಟ್ ದಿಲೀಪ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.